ಬಡವರ ಪಾಲಿನ ಅಕ್ಷಯ ಪಾತ್ರೆ ಇಂದಿರಾ ಕ್ಯಾಂಟೀನ್ಗಳು ಸೊರಗುತ್ತಿವೆ. ಹೀಗಾಗಿ ಇವತ್ತು ಅಧಿಕಾರಿಗಳು ಆಹಾರದ ಗುಣಮಟ್ಟ ಪರಿಶೀಲನೆಗೆ ಮುಂದಾಗಿದ್ರು. ಕೆಲ ಕ್ಯಾಂಟೀನ್ಗಳಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ರಾಜಧಾನಿ ಇಂದಿರಾ ಕ್ಯಾಂಟೀನ್ಗಳಿಗೆ ಶಾಕ್. ಆಹಾರ ಗುಣಮಟ್ಟ ಪರಿಶೀಲನೆಗೆ ಜಿಬಿಎ ನೋಟಿಸ್. ರಬ್ಬರ್ನಂತಹ ಇಡ್ಲಿ, ತರಕಾರಿ ಕಾಣದ ಸಾಂಬಾರ್, ನೀರಿನಂತಹ ಚಟ್ನಿ. ಇಂದಿರಾ ಕ್ಯಾಂಟೀನ್ಗಳಲ್ಲಿನ ಆಹಾರದ ಗುಣಮಟ್ಟವಿದು. ಜಿಬಿಎನ ಪಶ್ಚಿಮ ನಗರ ಪಾಲಿಕೆ ಆಯುಕ್ತ ಡಾಕ್ಟರ್ ಕೆವಿ ರಾಜೇಂದ್ರ ಇವತ್ತು ನಗರದ ಇಂದಿರಾ ಕ್ಯಾಂಟೀನ್ಗಳಿಗೆ ದಿಢೀರ್ ಭೇಟಿ ಕೊಟ್ಟರು. ಆಹಾರದ ಗುಣಮಟ್ಟದ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿರುವುದರಿಂದ ಈ ದಿಢೀರ್ ಪರಿಶೀಲನೆಗೆ ಮುಂದಾಗಿದ್ರು. ಎಚ್ಎಂಟಿ ವಾರ್ಡ್ನ ಇಂದಿರಾ ಕ್ಯಾಂಟೀನ್ನಲ್ಲಿ ಆಹಾರದ ಗುಣಮಟ್ಟ ಸರಿಯಾಗಿಲ್ಲ ಅಂತ ನೋಟಿಸ್ ಕೊಟ್ರು. ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 50 ಇಂದಿರಾ ಕ್ಯಾಂಟೀನ್ಗಳಿವೆ. ಶಶಿ ಕ್ಯಾಟರಿಂಗ್ ಸಂಸ್ಥೆ 29 ಕ್ಯಾಂಟೀನ್ ಗುತ್ತಿಗೆ ಪಡೆದಿದ್ರೆ ಇನ್ನುಳಿದ 21ರ ಗುತ್ತಿಗೆಯನ್ನ ರಿವಾರ್ಡ್ಸ್ ಸಂಸ್ಥೆ ಪಡೆದಿದೆ. ಆದ್ರೀಗ ಆಹಾರದ ಗುಣಮಟ್ಟ ಸರಿಯಾಗಿಲ್ಲ ಅನ್ನೋದು ಅಧಿಕಾರಿಗಳ ಗಮನಕ್ಕೂ ಬಂದಿದೆ. ಈಗಾಗಲೇ ಎಷ್ಟೋ ಕ್ಯಾಂಟೀನ್ಗಳು ಕೆಲಸ ನಿಲ್ಲಿಸಿವೆ. ಇರೋ ಕ್ಯಾಂಟೀನ್ ಆಹಾರದಲ್ಲಿ ತರಕಾರಿ ಕಾಳುಗಳೇ ಇರಲ್ಲ ಎಂಬ ಆರೋಪವಿದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೂ ಕಾರಣವಾಗಿದೆ. ಇಂದಿರಾ ಕ್ಯಾಂಟೀನ್ಗಳು ಭಾಳಷ್ಟು ಕಡೆ ಮುಚ್ಚಾಕಿದ್ದಾರೆ. ಇವತ್ತು ಅದರಿಂದ ಭಾಳಷ್ಟು ಜನ ಮೂರೊತ್ತು ನೆಮ್ಮದಿಯಾಗಿ ಊಟ ತಿಂತಿದ್ರು. ಬಡಬಗ್ಗರುಗಳು, ಭಾಳಷ್ಟು ಜನ ಶಾಲಾ ವಿದ್ಯಾರ್ಥಿಗಳು, ಭಾಳಷ್ಟು ಜನ ಮನೆಗಳಲ್ಲಿ ತೊಂದರೆ ಇರೋರು, ಭಾಳಷ್ಟು ಜನ ಅದನ್ನು ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇವತ್ತು BBMP ಅಧಿಕಾರಿಗಳು ಭಾಳಷ್ಟು ಕಡೆ ಅದನ್ನು ಹೋಗಿ ಪರಿಶೀಲಿಸಿ ಎಲ್ಲೆಲ್ಲಿ ಊಟಗಳು ಇಲ್ಲ, ಎಲ್ಲೆಲ್ಲಿ ಮತ್ತೆ ಗುಣಮಟ್ಟದ ಊಟ ಕೊಡಬೇಕಂತ ಪರಿಶೀಲಿಸ್ತಾ ಇದ್ದಾರೆ. ಆದರೂ ಭಾಳಷ್ಟು ಕಡೆ ಈ ಕ್ಯಾಂಟೀನ್ಗಳು ಮುಚ್ಚೋಗಿದ್ದಾವೆ. ಮತ್ತೆ ಅವುಗಳನ್ನೆಲ್ಲ ವಾಪಸ್ ತೆರೀಬೇಕು. ಕ್ಯಾಂಟೀನ್ಗಳಲ್ಲಿ ಸುಳ್ಳು ಗ್ರಾಹಕರ ಲೆಕ್ಕ ನೀಡಲಾಗ್ತಿದೆ ಅನ್ನೋ ಕಾರಣಕ್ಕೆ ಮಾರ್ಷಲ್ಸ್ ನಿಯೋಜಿಸಲು ಪ್ಲಾನ್ ಇದೆ. ಎಲ್ಲಾ ಇಂದಿರಾ ಕ್ಯಾಂಟೀನ್ನಲ್ಲೂ ಸಿಸಿಟಿವಿ ಕ್ಯಾಮೆರಾ ಹಾಕಲು ಅಧಿಕಾರಿಗಳು ಚಿಂತಿಸಿದ್ದಾರೆ. ಹೊಸ ಮೆನು ಕೂಡ ಹಲವೆಡೆ ಜಾರಿಗೆ ಬಂದಿಲ್ಲ. ಬಡವರ ಪಾಲಿನ ಅಕ್ಷಯ ಪಾತ್ರೆ ಇಂದಿರಾ ಕ್ಯಾಂಟೀನ್ಗಳು ಇನ್ಮೇಲಾದ್ರೂ ಗುಣಮಟ್ಟ ಕಾಪಾಡಿಕೊಳ್ಳುತ್ವಾ? ಕಾದು ನೋಡಬೇಕು. ಶಾಂತಮೂರ್ತಿ, TV9 ಬೆಂಗಳೂರು.